ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಒಂದೊಳ್ಳೆ ಸೂಪರ್ ಆಗಿರೋ ಒಂದು ತೋಟ ತೋರಿಸ್ಕೊಡ್ತೀವಿ ಬನ್ನಿ. 16.5 ಎಕರೆ ತೋಟ, 16.5 ಎಕರ್ ತೋಟ ಲ್ಯಾಂಡ್. ಈಗ ನೋಡಿದಲ್ಲ, ಅದು ಮಡ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ತೋಟ. ಇದು ಎಂಟರ್ ಲ್ಯಾಂಡ್ ಫೆನ್ಸ್ ಆಗಿದೆ. ತುಂಬಾ ಚೆನ್ನಾಗಿ ಕೃಷಿ ಮಾಡ್ತಾ ಇದ್ದಾರೆ ಇವರು. ತೆಂಗಿನ ಸಸಿ ಅಥವಾ ತೆಂಗು ಬೆಳೆಗಿಂತ ಬೇರೆ ಮಿಶ್ರ ಬೆಳೆ ಬೆಳೆದು ಒಂದೊಳ್ಳೆ ಹರ್ನ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಕೃಷಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಂದು 300 ಕೋಕೋನಟ್ ದೊಡ್ಡದು, ಈಗ ಏನು ಕಾಣ್ತಾ ಇದ್ದಿಲ್ಲ, ಒಂದು 300 ಕೋಕೋನಟ್ ದೊಡ್ಡದಿದೆ. ಒಂದು 100 ಕೋಕೋನಟ್ಟು ಚಿಕ್ಕದು ಅಂದರೆ ಒಂದು 3-4 ವರ್ಷ ಇದೆ. ಈಗ ಏನು ಕಾಣ್ತಾ ಇದ್ದಿಲ್ಲ ವಿಡಿಯೋದಲ್ಲಿ, ಈ ಥರ ಲ್ಯಾಂಡ್ ಟ್ರೀ ಒಂದು 100 ಇದೆ. ಆದರೆ ಟೋಟಲ್ ಒಂದು 400 ಕೋಕೋನಟ್ ಬರುತ್ತೆ. ಇವರು ಜ್ಯೂಸನ್ನು ಮತ್ತು ಡ್ರ್ಯಾಗನ್ ಫ್ರೂಟ್ಸು, ಟರ್ಮರಿಕ್ಕು, ಈ ಬಾಳೆ ಎಲೆ ಬೆಳೆದು ಕೃಷಿ ಮಾಡ್ತಾಯಿದ್ದಾರೆ. ಮಿಕ್ಸ್ ಕ್ರಾಪ್ಸು. ಇದರಲ್ಲಿ 5 ಬೋರ್ ಇದೆ. 5 ಬೋರ್ಲು ಕೂಡ ಚೆನ್ನಾಗಿದೆ ವಾಟ್ರು. 2 ಹೌಸ್ ಇದೆ. 2 ಹೌಸಲ್ಲಿ ಒಂದು ಲೇಬರ್ಗೆ ಮತ್ತು ಒಂದು ಓನರ್ಗಿದೆ. ಈಗೇನು ತೋರಿಸ್ತಾ ಇದ್ದಲ್ಲ, ಇದು ಲೇಬರ್ ಹೌಸು. ಈಗ ಓನರ್ ಹೌಸ್ ತೋರಿಸ್ಕೊಡ್ತೀನಿ ಮನೆ ಒಳಗಡೆ ಹೇಗಿದೆ ಅಂತ. ಒಂಥರ ಕೇರಳ ಟೈಪ್ ಮಾಡಿದ್ದಾರೆ ಮನೇನ. ತುಂಬಾ ಒಂದು ಒಳ್ಳೆ ಲೊಕೇಶನ್ಲಿದೆ. 2 ಬೆಡ್ರೂಮು, ಕಿಚನ್ನು, ಅಟ್ಯಾಚ್ ಬಾತ್ರೂಮ್ ಎಲ್ಲ ಇದೆ ನೋಡಿ. ಇದೇ ರೂಮು, ದೊಡ್ಡದಾಗಿ ಮಾಡಿದ್ದಾರೆ ರೂಮ್ ಅಂತೂ. ಒಂದು ಹಾಲು, ವೆಲ್ ಮೇಂಟೈನ್ ತೋಟ, ಚೆನ್ನಾಗಿದೆ. ಮನೆಯೂ ಕೂಡ ಚೆನ್ನಾಗಿದೆ. ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅಷ್ಟೇ, ಯಾಕಂದರೆ ಲೇಡೀಸ್ ವಾಸ ಮಾಡ್ತಾಯಿಲ್ಲ ಈಗ. ಅದರಿಂದ ಗೊತ್ತಲ್ಲ ನಿಮಗೆ, ಜೆಂಟ್ಸ್ಗಳು ಮಾತ್ರ ಇರ್ತಾರೆ ಅಂದರೆ ಹೇಗಿರ್ತಂತ. ಅದರಿಂದ ತಕ್ಕ ಮಟ್ಟಿಗಿದೆ. ಇದೇ ಕಿಚನ್ನು. ಇದು ಲೇಬರ್ ರೂಮು ಮತ್ತು ಒಂದು ಸ್ಟೋರ್ ರೂಮು 2 ಇದೆ. ಪ್ಯೂರ್ ರೆಡ್ ಸಾಯಿಲ್ ಇದೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಜ್ಯೂಸು ಮತ್ತು ಡ್ರ್ಯಾಗನ್ ಫ್ರೂಟ್ಸು ಮತ್ತು ಬಾಳೆ, ಟರ್ಮರಿಕ್ಕು, ಮಿಕ್ಸ್ ಕ್ರಾಪ್ಸ್ ಮಾಡ್ತಾಯಿದ್ದಾರೆ ಅವರು. ಯಾಕಂದರೆ ಮಣ್ಣು ಕೂಡ ತುಂಬ ಚೆನ್ನಾಗಿದೆ, ಬೋರು ಕೂಡ ಒಳ್ಳೆ ನೀರಿರೋದ್ರಿಂದ ಯಾವುದೇ ರೀತಿಯ ಬೆಳೆ ಬೆಳೆದ್ರೂ ಕೂಡ ಇಲ್ಲಿ ಚೆನ್ನಾಗಿ ಬರುತ್ತೆ. ನೀವು ಬನ್ನಿ, ಬಾಳೆ ತೋರಿಸ್ಕೊಡ್ತೀರಿ ಹೇಗಿರುತ್ತೆ ಬಾಳೆ ಅಂತ. ಇದು ನೋಡಿ, ಇದು ಚಿಪ್ಸ್ ಬಾಳೆ. ಇದು ತುಂಬಾ ಒಂದು ಒಳ್ಳೆ ಚೆನ್ನಾಗಿ ಬಂದಿದೆ ಚಿಪ್ಸ್ ಬಾಳೆ. ಬಾಳೆ ಅಂತೂ ಒಳ್ಳೆ ರೇಟ್ ಇದೆ ಅಂತ ಹೇಳ್ತಾಯಿದ್ದಾರೆ. ಈಗ ಒಂದೊಳ್ಳೆ ಬೆಳೆಯೋದಕ್ಕೆ ಸೂಕ್ತವಾದ ಮಣ್ಣು ಮತ್ತು ನೀರು ಎರಡೂ ಕೂಡ ಚೆನ್ನಾಗಿದೆ. ಯಾರು ಸ್ವಲ್ಪ ಬಿಗ್ ಲ್ಯಾಂಡ್ ಬೇಕು ಅಂತಾರೆ ಅವ್ರಿಗೆ ತುಂಬಾ ಸೂಕ್ತವಾಗಿದೆ. ಓನರ್ ಹೇಳ್ತದ್ದು ಪ್ರೈಸು 32 ಲ್ಯಾಕ್ ಪರ್ ಎಕರ್, 37 ಲಕ್ಷ ಪರ್ ಎಕರ್ ಹೇಳ್ತಾ ಇದ್ದೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಾ ಇದ್ದಾರೆ. ತುಂಬ ನೆಗೋಷಿಯಬಲ್ ಇಲ್ಲ ಅಂತ. 2026 ಏನು ಜಾನ್ವರಿ ಬಂತು, ಅದರಿಂದ ಮುಂದೆ ಬಿಫೋರಲ್ಲಿ ಹಿಂದೆ ಏನು ಮಾಡ್ತಾಯಿದ್ರು ಅಂದರೆ ಒಂದು 30 ಒಳಗೆ ಹೇಳ್ತಾಯಿದ್ರು ಪರ್ ಎಕರು. ಈಗ ಸ್ವಲ್ಪ ಜಾಸ್ತಿ ಆಗಿದೆ, ಅಪ್ರಿಷಿಯೇಷನ್ ಆಗಿದೆ ಅಂತ 32 ಹೇಳ್ತಾ ಇದ್ದಾರೆ. ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಮಾಡಿಕೊಡ್ತೀನಿ, ಅವರೇ ರೇಟ್ನ ಫಿಕ್ಸ್ ಮಾಡ್ತಾರೆ. ನಮ್ಮದು ಕಮಿಷನ್ ಮಾತ್ರ ಇರುತ್ತೆ. ಈಗೇನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ, ಇದು ಜ್ಯೂಸ್ದು ಬೆಳೆ ಬೆಳೀತಾ ಇರೋದು. ಜ್ಯೂಸ್ ಕಾಯಿ ಬರುತ್ತೆ, ಅದು ಜ್ಯೂಸ್ಗೆ ಹೋಗುತ್ತೆ. ಅದು ಹೊರಗಡೆನೂ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ. ಕೇರಳದಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ ಅದಕ್ಕೆ, ಅದರಿಂದ ಇಲ್ಲಿ ಬೆಳೀತಾ ಇದ್ದಾರೆ. ಇದು 2 ಕಿಲೋಮೀಟ್ರ್ ಫ್ರಮ್ ಟೌನ್. ಏನು ಟೌನ್ ಇದೆಯಲ್ಲ, ಟೌನಿಂದ 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. 2 ಕಿಲೋಮೀಟ್ರ್ ಒಳಗಡೆ ಪೆಟ್ರೋಲ್ ಬಂಕು, ಲಾಡ್ಜು, ಹೋಟೆಲ್ಸು ಎಲ್ಲ ಸಿಗುತ್ತೆ. 22 ಕಿಲೋಮೀಟ್ರ್ ಆಗುತ್ತೆ ಫ್ರಮ್ ಚಾಮರಾಜನಗರದಿಂದ. 10 ಕಿಲೋಮೀಟ್ರ್ ಆಗುತ್ತೆ ಫ್ರಮ್ ಗುಂಡ್ಲುಪೇಟೆಯಿಂದ. ಇದು ಹೈವೇಯಿಂದ ಜಸ್ಟ್ 2 ಕಿಲೋಮೀಟ್ರು. ತುಂಬಾ ಒಂದು ಒಳ್ಳೆ, ಹೈವೇಯಿಂದ 2 ಕಿಲೋಮೀಟ್ರ್ ಅಲ್ಲ, 1.5 ಕಿಲೋಮೀಟ್ರ್ ಹೈವೇಯಿಂದ. ಮೈಸೂರಿಂದ 63 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಂದ 180 ಕಿಲೋಮೀಟ್ರ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 180 ಕಿಲೋಮೀಟ್ರ್ ಬೆಂಗಳೂರಿಂದ. ನೀವು ವಯಾ ಮೈಸೂರು ಕಡೆಯಿಂದ ಬಂದು ಗುಂಡ್ಲುಪೇಟೆಯಿಂದನೂ ಬರ್ಬೋದು. ಬೇಡ ಅಂದರೆ ಕೊಳ್ಳೇಗಾಲ ವಯಾ ಚಾಮರಾಜನಗರ ಕಡೆಯಿಂದನೂ ಬರ್ಬೋದು. ಬ್ಯಾಂಗ್ಳೂರಿಂದ ಬರೋರಿಗೆ ಮಳವಳ್ಳಿ, ಕೊಳ್ಳೇಗಾಲ ಅಥವಾ ಕನಕಪುರ, ಮಳವಳ್ಳಿ, ಕನಕಪುರ, ಕೊಳ್ಳೇಗಾಲ ಹಿಂಗೆ ಬರ್ಬೋದು. ತುಂಬಾ ಒಂದು ಒಳ್ಳೆ ಕೃಷಿ ಮಾಡೋಕ್ಕೆ ಯೋಗ್ಯವಾದ ಭೂಮಿ ಅಂತ ಹೇಳ್ತಾ ಇದ್ದೀನಿ. ದಯಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಗ ನಾವು ಹೊಸ ವೀಡಿಯೋ ಹಾಕೋದು ನಿಮಗೆ ಗೊತ್ತಾಗುತ್ತೆ. ಮತ್ತು 16.5 ಎಕರೆ, ಇದು 16.5 ಎಕರೆ. ಯಾರು ತೊಗೊಳ್ಬೇಕು ಅಂತ ಇಂಟ್ರೆಸ್ಟ್ ಇದ್ದೀರಾ, ಒಂದು ಬಿಗ್ ಲ್ಯಾಂಡ್ ಬೇಕು ಅನ್ನೋದಿದ್ದೀರಾ, ಅಂಥವ್ರು ಕರೆ ಮಾಡಿ. ದಯವಿಟ್ಟು ನೇರಾಗಿ ಬಂದು ವಿಸಿಟ್ ಮಾಡಿ, ಖಂಡಿತ ತೋರಿಸ್ಕೊಡೋಣ. ಬಡ್ಜೆಟ್ಟು, ಡಿಸ್ಟೆನ್ಸು ಪ್ರತಿಯೊಂದು ನೋಡ್ಕೊಳ್ಳಿ. ಫೋನ್ ಮಾಡಿ ಇದರಲ್ಲಿ 1 ಎಕರೆ ಕೊಡ್ತಾರೆ, 2 ಎಕರೆ ಕೊಡ್ತಾರೆ ಅಂತ ಕೇಳಿಬಿಟ್ಟು ದಯವಿಟ್ಟು ಕೊಡೋಲ್ಲ. ಪ್ಲಸ್ ಇನ್ನೊಂದಿನ ಅಂತಂದರೆ, ಇಲ್ಲಿ ಬಂದಮೇಲೆ ಅಯ್ಯೋ ನಮಗೆ 2 ಎಕರೆ ಸಾಕಾಯಿತು, 16.5 ಎಕರೆ ಆಗಲ್ಲ ಅಂತ ಇಲ್ಲಿ ಬಂದಮೇಲೆ ಹೇಳೋಕೆ ಹೋಗ್ಬಿಡಿ. ಮೊದಲೇ ಹೇಳ್ಬಿಡ್ತಾ ಇದ್ದೀನಿ, 16.5 ಎಕರೆ 16.5 ಎಕರೆನೂ ಕೂಡ ಪರ್ಚೇಸ್ ಮಾಡಬೇಕು. ಆಮೇಲೆ 20 ಲಕ್ಷ ಕೊಡ್ತಾರೆ, 25 ಲಕ್ಷ ಕೊಡ್ತಾರೆ ಅಂತ ದಯವಿಟ್ಟು ಕೇಳಕ್ಕೆ ಹೋಗ್ಬಿಡಿ. ಇಲ್ಲಿ ಬಂದು ನೋಡ್ಕೊಂಡು ಆದಮೇಲೆ ಕೂಡ 30 ಮಾಡ್ಕೊತೀನಿ ಕಣ್ರಿ ಅಂತ ಹೇಳಕ್ಕೆ ಹೋಗ್ಬಿಡಿ. 30 100% ಬರೋಲ್ಲ. ನೇರಾಗಿ
ಹೇಳ್ತಾ ಇದ್ದೀನಿ. 32 lakh per acre, ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ನೋಡಿ ಇದೆಲ್ಲ ಡ್ರ್ಯಾಗನ್ ಫ್ರೂಟ್ಸು ತುಂಬಾ ಒಂದು ಒಳ್ಳೆ ಚೆನ್ನಾಗಿ ಬೆಳೆದಿದ್ದಾರೆ. ನೋಡಿ ಕೆಳಗಡೆ ಎಲ್ಲ ಹುಲ್ಲೆಲ್ಲ ಹಾಕಿದ್ದಾರೆ, ಅಂದರೆ ಅದೇ ಕೊಳೆತು ಗೊಬ್ಬರ ಆಗಬೇಕು ಅದಕ್ಕೋಸ್ಕರ ಹುಲ್ಲು ಹಾಕಿದ್ದಾರೆ. ಎಲ್ಲ ನೀರು ಡ್ರಿಪ್ ಇರಿಗೇಷನ್ ಮಾಡಿ ನೀರು ಬಿಡ್ತಾ ಇದ್ದಾರೆ. ಎಂಟೈರ್ ಲ್ಯಾಂಡ್ ಡ್ರಿಪ್ ಇರಿಗೇಷನ್ ಆಗಿದೆ. ನಾನು ಹೇಳಿದ್ನಲ್ಲ ಎಲ್ಲ ರೀತಿಯ ಬೆಳೆ ಬೆಳೆಯೋಕ್ಕೆ ಸೂಕ್ತವಾಗಿದೆ ಮಣ್ಣು. ಅದರಿಂದ ಇವರು ಕೂಡ ಆ ರೀತಿ ಬೆಳೆ ಬೆಳೀತಾ ಇದ್ದಾರೆ. ಈ ತೆಂಗಿನ ಮರನ ಏನು ಮಾಡ್ತಾರೆ ಅಂದರೆ ಎಳ್ನೀರಿಗೆಲ್ಲ ಕೊಟ್ಬಿಡ್ತಾರೆ, ಅದರಿಂದ ಎಳ್ನೀರು ಕಟ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಅದು ಕಾಯಿ ಬಿಡ್ತಾಯಿಲ್ಲ, ಅವರು ಎಳ್ನೀರು ಮಾರ್ತಾಯಿದ್ದಾರೆ ಅವರು. ಬಟ್ ಬೇರೆ ಬೆಳೆ ಬೆಳೆದು ಒಂದೊಳ್ಳೆ ಅರ್ನ್ ಮಾಡ್ತಾಯಿದ್ದಾರೆ. ನಿಮಗೂ ಕೂಡ ಒಂದು ಈ ಥರ ಎಲ್ಲ ಒಂದು ದೊಡ್ಡದಾಗಿ ಒಂದು ಪ್ಲ್ಯಾಂಟೇಷನ್ ಮಾಡಬೇಕು ಅಂತಂದರೆ ಬನ್ನಿ ತೋರಿಸ್ಕೊಡೋಣ. ದಯವಿಟ್ಟು ಇಂಟ್ರೆಸ್ಟ್ ಇರೋರು ಮಾತ್ರ ಕರೆ ಮಾಡಿ, ಇಂಟ್ರೆಸ್ಟ್ ಇರೋರು ಮಾತ್ರ ವಿಸಿಟ್ ಮಾಡಿ. 16.5 acre ಕೂಡ ಬೈ ಮಾಡಬೇಕಾಗುತ್ತೆ. ತುಂಬಾ ಚೆನ್ನಾಗಿದೆ ಲ್ಯಾಂಡು, ಒಂದೊಳ್ಳೆ ಲೊಕೇಶನ್ಲು ಕೂಡ ಇದೆ, ವ್ಯೂ ಕೂಡ ತುಂಬ ಚೆನ್ನಾಗಿದೆ. 2 ಮನೆ ಇದೆ, ಒಂದು ಮನೆ ಓನರ್ಗೆ, ಒಂದು ಮನೆ ಲೇಬರ್ಗೆ. ನೋಡಿ ತೆಂಗಿನ ಮರನೂ ಕೂಡ ಒಳ್ಳೆ ಫಲ ಬಿಟ್ಟಿದೆ ಚೆನ್ನಾಗಿ, ಎಲ್ಲ ಮರಗಳು ಕೂಡ ಚೆನ್ನಾಗಿ ಫಲ ಇದೆ. ಅದನ್ನು ಕೂಡ ಇನ್ನೂ ಸ್ವಲ್ಪ ಮೇಂಟೈನ್ ಮಾಡ್ಕೊಬಿಟ್ರೆ ಇನ್ನೂ ಕೂಡ ಒಂದೊಳ್ಳೆ ರಿಸಲ್ಟ್ ಬರುತ್ತೆ. ನೋಡಿ ಬಾಳೆ ಕಟಾವಿಗೆ ಒಂದು ವ್ಯಾನ್ ಬಂದಿದೆ, ಬಾಳೆ ಕಟಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ನನಗಂತೂ ನೋಡಿ ತುಂಬ ಖುಷಿ ಆಯಿತು, ಯಾಕಂದರೆ ಒಳ್ಳೆ ಮಣ್ಣು, ಒಳ್ಳೆ ಜಾಗ. ಬಟ್ ಟಾರ್ ರೋಡಿಂದ 1-1/4 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ. ದಯವಿಟ್ಟು ಇದನ್ನು ಗಮನಿಸ್ಕೊಳ್ಳಿ. ಬಟ್ ವಾಸ್ತು ಎಲ್ಲ ಕೂಡ ಸುತ್ತಮುತ್ತೆಲ್ಲ ಚೆನ್ನಾಗಿದೆ. ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಫ್ರೆಂಡ್ಸ್ ಆಗಲಿ, ಎನಿವನ್ ಜಮೀನು ಬೈ ಮಾಡಬೇಕು ಅಂದ್ರೆ ನಮ್ಮನ್ನು ರೆಫರ್ ಮಾಡಿ. ಖಂಡಿತ ಅಪ್ ಟು ಕೊನೆಯವರು ಕೂಡ ನಿಮ್ಮ ಜೊತೆ ಇದ್ದು ಜಮೀನು ಮಾಡಿಸ್ಕೊಡ್ತೇವೆ. ಖಾತೆ ಆಗ್ಬೋದು, ಪ್ರತಿಯೊಂದು ಕೂಡ ನಮ್ಮ ಜವಾಬ್ದಾರಿ ಇರುತ್ತೆ. ಎಲ್ಲ ಡಾಕ್ಯುಮೆಂಟ್ಸನ್ನು ನಿಮಗೋಸ್ಕರ ಲೀಗಲ್ಗೆ ಒದಗಿಸ್ಕೊಡೋಣ. ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ಕೊಡೋಣ. ನಿಮ್ಮ ಲೀಗಲ್ ಕ್ಲಿಯರ್ ಆದಮೇಲೆ ಮುಂದುವರಿಬೋದು. ನಿಮ್ಮ ಒಂದು ಲೈಕ್, ಸಬ್ಸ್ಕ್ರೈಬರ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.